ನಿನ್ಗೆ ಮುತ್ತು ಜಾಸ್ತಿ ಆಗೋಗಿದೆ. ಯಾಕೆ ಅವನಿಗೆ ಹೊಡಿತಿದ್ಯಾ? ಹೊಡಿದೆ ಇನ್ನೇನ್ ಮಾಡು ಅಂತೀಯ ಸುಮಾ? ಯಾಕೋ ಮೀನಾಟಿ ಜೊತೆಗೆ ಹೋಗಿದ್ದು? ನಿನ್ನ ಸುಮಾಂಟಿ ಮನೇಲಿ ಇರು ಅಂತ ತಾನೇ ಹೇಳಿದ್ ನಾನು. ಯಾಕೋ ನಾನು ಈ ರೀತಿ ಕೊಳ್ತಾ ಇದ್ಯಾ? ನೀನು ಮೀನ್ ಆಂಟಿ ಜೊತೆಗೆ ಹೋಗ್ಬಾರ್ದು, ಆ ಸೂರ್ಯನ್ ಸಮೇತ ಮಾಡ್ಬಾರ್ದು. ನೀನು ಈ ಆಂಟಿ ಮನೇಲೆ ಇರ್ಬೇಕು ಕಣೋ. ಹೀಗೆ ಹಠ ಮಾಡ್ತಾ ಇದ್ರೆ ನಾನು ಎಲ್ಲಾದ್ರೂ ಹೋಗ್ಬಿಡ್ತೀನಿ. ಕಂದ, ನಾನು ಹೇಳದ್ ಕೇಳು. ರೋಹಿಣಿ, ಏನೇ ಅವ್ನು ಹೀಗೆ ಹೇಳ್ತಿದ್ದಾನೆ? ಮೀನವ್ರು ಬಂದ್ಬಿಟ್ಟು ಖಂಡಿತ ಕರ್ಕೊಂಡು ಹೋಗ್ತಾರೆ. ನಾನ್ ಏನ್ ಹೇಳಿದ್ರು ಇವ್ ನನ್ ಮಾತ್ ಕೇಳಲ್ಲ ಅನ್ಸುತ್ತೆ ಕಣೆ. ಈಗ ಏನೇ ಮಾಡೋದು? ನನ್ನ ಜೀವನದಲ್ಲಿ ನನ್ಗೆ ಸಿಕ್ಕಿರೋರೆಲ್ಲ ಬರೀ ಇಂಥವ್ರೆ ಅನ್ಸುತ್ತೆ. ನಡಿ ಹೋಗೋಣ, ಆಮೇಲೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ಅಣ್ಣ ಬನ್ನಿ ಹೋಗೋಣ. ಏನ್ ಹೇಳುವಕ್ಕ? ಕೃಷ್ಣತ್ತ ಒಂದ್ ಅನುಮಾನ ಅಂತ ಉಟ್ಕೊಂಡಿದ. ಅವನಿಗೆ ಏನೋ ಗೊತ್ತಿಲ್ವೋ ಅಥವಾ ಗೊತ್ತಿದ್ದು ಮುಚ್ಚಿಡ್ತಿದಾನ ಅಂತ. ಒಂದಿನ ನೋಡ್ದವ್ನು ನಿನಗೆ ಹಾಗ ಅನ್ಸಿರ್ಬೇಕಾದ್ರೆ ದಿನ ಜೊತೆಲಿರೋ ನಮ್ಗೆ ಹೇಗ್ ಅನ್ಸಿರ್ಬೇಕು ಹೇಳು? ನಮ್ ಜೊತೆಲಿರೋರು ಯಾರೋ ಏನೋ ಅನುಮಾನ ಬರೋ ಹಾಗೆ ನಡ್ಕೋತಿದ್ದಾರೆ. ಯಾವ್ದೋ ಒಂದ್ ಒತ್ತಲ್ಲಾದ್ರು ಮನುಷ್ಯನೆರಳು ನೆಲದ್ಮೇಲೆ ಬೆಳ್ಳೇಬೇಕು ಅಲ್ವಾ ಅಕ್ಕ? ಸತ್ಯನೋ ಹಾಗೆ ಒಂದಲ್ಲ ಒಂದಿನ ಹೊರಗಡೆ ಬಂದೇ ಬರತ್ತ. ಹೊರಗಡೆ ಬರೋ ಸತ್ಯದ ಬಗ್ಗೆ ಒಂದ್ ಕಡೆ ಚಿಂತೆ ಆದ್ರೆ ಆ ಸತ್ಯ ಇನ್ನಷ್ಟು ತಲೆನೋವು ತರುತ್ತೋ ಅನ್ನೋದೇ ಭಯ ಆಗ್ತಿದೆ ಕಣೋ. ಹಾಯ್ ಅಕ್ಕ. ಹಾಯ್ ಮಂಜು. ಹಾಯ್. ಹಾಸ್ಪಿಟಲ್ಗೆ ಹೋಗಿಲ್ವೇನೆ? ಹೋಗಿದ್ದೆ ಅಕ್ಕ. ಹಾಗೆ ಅಮ್ಮನ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಮ್ಮ ಪಾಪಣ್ಣ ಅಂಗಡಿಗೆ ಹೂ ಕೊಡೋದಕ್ ಹೋಗಿದ್ದಾರೆ. ಕುತ್ಕೋ, ಕಾಫಿ ಕೊಡ್ಲಾ? ಕಾಫಿ ಎಲ್ಲ ಬೇಡ ಅಕ್ಕ, ಈಗ ಮುಗಿಸ್ಕೊಂಡ್ ಬಂದೆ. ಏನು ಕೃಷ್ ವಿಷಯ ಮಾತಾಡ್ತಿದ್ರಾ? ಕಣೆ, ಅವನ್ ಬಗ್ಗೆ ನಾನು ಒಂದ್ ಯೋಚನೆ ಮಾಡಿದೀನಿ ಅಕ್ಕ. ಏನೇ ಇಷ್ಟು ಚಿಕ್ಕ ವಯಸ್ಸಿಗೆ ಅವನಿಗೆ ಪೆನ್ಸಿಲ್ ಅಲ್ಲಿ ಚುಚ್ಚಬೇಕು ಅಂತ ಅನ್ಸಿದೆ ಅಂದ್ರೆ ಇದು ಬರೀ ಫ್ರಸ್ಟ್ರೇಷನ್ ಅಲ್ಲ ಅಕ್ಕ, ಮಾನಸಿಕವಾಗಿ ತುಂಬಾ ನೋವು ಅನುಭವಿಸ್ತಿದಾನೆ. ನೀವ್ ಯಾಕ ಅವನನ್ನ ಒಂದ್ಸಾರಿ ನಮ್ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬರ್ಬಾರ್ದು? ಹಾಸ್ಪಿಟಲ್ಗ? ಏನಕ್ಕಂಕ? ಅಕ್ಕ ಕೌನ್ಸಿಲಿಂಗ್ ಮಾಡ್ಸೋಣ. ಕೌನ್ಸಿಲರ್ ಹತ್ರನಾ? ಅಕ್ಕ ಅದು ಕೌನ್ಸಿಲರ್ ಅಲ್ಲ, ಕೌನ್ಸಿಲಿಂಗ್. ಒಳ್ಳೊಳ್ಳೆ ಡಾಕ್ಟರ್ಸ್ ಇದಾರೆ. ಮಗು ಯಾಕೆ ಬಿಹೇವ್ ಮಾಡ್ತಿದೆ, ಅವ್ನ್ ಮನ್ಸಲ್ಲಿ ಏನ್ ಆಲೋಚನೆ ಇದೆ ಅಂತ ತಿಳ್ಕೊಂಡು ಅದನ್ನ ಸಾಲ್ವ್ ಮಾಡ್ತಾರೆ. ಅಕ್ಕಂಕ ಒಳ್ಳೆ ಐಡಿಯಾ. ಒಂದ್ಸರಿ ಬಾಬನ್ ಜೊತೆ ಮಾತಾಡ್ ನೋಡಕ್ಕ. ಸರಿ, ನಾನು ಇವತ್ತೇ ಮಾತಾಡ್ತೀನಿ. ಶ್ರುತಿ, ಬಲೆ ಓಡಾಡ್ತಿದ್ಯಲ್ಲಮ್ಮ ಮನೇಲಿ, ಯಾಕೆ ಸೊಳ್ಳೆಗಿಲೆ ಕಟ್ಸಿದೆ? ಹಿಂಗೆ ಕಾಯಿಲ್ ಹಚ್ಬಿಡ್ಲಾ? ಹಚ್ಬಿಟ್ಟು ಎಲ್ಲಾ ಸೊಳ್ಳೆಗಳನ್ನ ಮುಗಿಸ್ಬಿಡಿ ಅತ್ತೆ. ನೀವು ಹೀಗೆ ಮಾಡ್ತೀರಿ, ಒಂದಲ್ಲ ಒಂದಿನ ಪ್ರಾಣಿ ದಯಾ ಸಂಘಕ್ಕೆ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ನಿಮ್ಮನೆ. ಅಯ್ಯೋ, ಇದೇನೋ ಇದು? ನಾನ್ ಸೊಳ್ಳೆ ಬತ್ತಿ ಬಗ್ಗೆ ಹೇಳ್ತಿದ್ರೆ ಪ್ರಾಣಿ ದಯಾ ಸಂಘ ಅಂತಾನೆ ಎದುರಿಸ್ತಾ ಇದ್ದಾಳೆ. ಹೋಗಿ ಬಿಡು, ಕಚ್ಚಿಸ್ಕೊಂಡು ನನಗೇನಾಗ್ಬೇಕಾಗಿದೆ? ಹೋಗೋಗು, ನಿನ್ ಗಂಡನ್ ಪಕ್ಕದಲ್ಲಿ ನಿಂತ್ಕೊಂಡು ಸೊಳ್ಳೆ ಕಚ್ಚ. ನೀನ್ ಎಷ್ಟೇ ದೊಡ್ಡ ಬುಗುರಿ ಆದ್ರೂ ಈ ಶ್ರುತಿನ ಮೊಳೆ ನಿನ್ನ ತಿರುಗಿಸಿ ಸಾಕ್ತಾ ಇದೆ ಕಣೆ. ಯಾರ್ ಕೈಲೂ ಆಗದೆ ಇರೋದ್ನ ಈ ಮಗು ಮಾಡ್ತಾ ಇದೆ. ಭಾಸ್ಕರ್ನ ಗುಡ್. ನೇತ್ರಗಳಾಕ್ಬಿಡಿ. ಆಮೇಲೆ ದೃಷ್ಟಿಗಳು ನೇತ್ರಾವಧಿ ನದಿ ತರ ಹರ್ಕೊಂಡ್ ಬಂದ್ಬಿಡುತ್ತೆ. ನಮೋ ಮೈಕೋ ಕ್ಯಾರಿ ಆನ್ ಎಲ್ಲ ಸಿಗ್ಲಿಕ್ಕ. ನನಗೆ ಅವಮಾನ ಆದ್ರೆ ನಿಂಬೆ ಹುಳಿ ಪೆಪ್ಪರ್ ಮೆಂಟ್ ತಿಂದಷ್ಟು ಖುಷಿ ಪಡ್ತಿದ್ದಲ್ಲ ನೀನು. ಐಟಿಗ್ರಿ ಏನೋ ನೋಡ್ತಾ ಇದ್ದೀನಿ, ನಿನ್ ಮಾತಾಡಕ್ ಬರೋದೇನೋ? ಯಾಕೆ ಬರಲ್ಲ? ನಾನು ಮಾತಾಡಿದ್ರೆ ಇಲ್ಲಿ ಯಾರು ತಡ್ಕೊಳಲ್ಲ ಅಂತ ನಾನೇ ತಡ್ಕೊಂಡು ನಿಂತಿದ್ದೀನಿ. ಬಿಡ್ಲಾ ಬಾಡನ? ಮದಂದ ಅವರಿವರನ್ನು ಕೂಡ ಬೆಲ್ಲದ ಮಗನೇ, ನಿನ್ನ ಬತ್ತಳಿಕೆಯಲ್ಲಿರುವ ಬಿಲ್ಲುಗಳು ನಿನ್ನ ಬ್ಯಾಕ್ ಅನ್ನು ಚುಚ್ಚುವುದಲ್ಲದೆ ಯಾರ ಹಾರ್ಟಿಗೂ ಹರ್ಟ್ ಮಾಡೋದು ಮೃಗ, ಕೆಂಡ ಮೃಗ. ಒಟ್ಟಿನಲ್ಲಿ ನನ್ ಗಂಡನ್ ಅವಮಾನ ಮಾಡಿಲ್ಲ ಅಂದ್ರೆ ನಿಮ್ಗೆ ಹೊಟ್ಟೆ ಹೋಗಲ್ಲ ಅಲ್ವಾ? ನಮಗ ಆಗಲ್ರ. ನಾವು ಒಂಥರ ಈ ಮರಕುಟುಕ ಇದ್ದಂಗೆ. ನಾವು ಆಗಾಗ ಇವನನ್ನ ತಿನ್ನಿತಾ ಇರಬೇಕು. ಇವನು ಆ ದಿನಕತಿಕ ಅಂತ ಕುಣಿತಾ ಇರ್ಬೇಕು. ಆಗ ದೇವಿಶ್ರೀ ಪ್ರಸಾದ್ ಮ್ಯೂಸಿಕ್ ಗೆ ನಾಗೇಂದ್ರ ಪ್ರಸಾದ್ ಅವರ ಲಿರಿಕ್ಸ್ ಕೇಳಿದಾಗ ಆಗ್ತದೆ ನಮಗ. ದಿಸ್ ಇಸ್ ಟೂ ಮಚ್ ಸೂರ್ಯ ಅವರೇ. ಹೇ, ನಾಟ್ ಟೂ ಮಚ್. ಮೈ ನಾಗೆ ಈಸ್ ಲಾಂಗ್ ಮಚ್. ನೋಡು ಈ ಅಪ್ಪಿ ನನ್ಗೆ ಹೆಂಗ್ ಅವಮಾನ ಮಾಡುತ್ತೆ. ಅಪ್ಪ ಮನೋಜ, ಹೋಗಿ ನಿನಗೆ ಹೇಳಿದ್ನಲ್ಲಪ್ಪ, ತಪ್ಪು ನಂದೇ ಕಣಪ್ಪ. ಇದಕ್ಕೆ ಹೇಳುದು ಸುಮ್ಮನೆ ಮಾತಾಡ್ಬೇಡ ಅಂತ. ಹೇಗೆ ಕಾರ್ ಬ್ಯಾನೆಟ್ ನ ಮೇಲೆ ಕೆತ್ತಿ ಕಾರ್ನ ಓಡ್ಸಕ್ಕಾಗಲ್ವೋ ಹಾಗೆ ಸುಮ್ಮನೆ ಮಾತಾಡಿ ಬದುಕೋದಕ್ಕೂ ಆಗಲ್ಲ. ಬಿದ್ದಿರೋ ಸುಮ್ನೆ ಹಾಳಾದೋನೆ. ಸುಮ್ನಿರು. ಶ್ರುತಿ, ಏನಮ್ಮ, ಏನ್ ಸಮಸ್ಯೆ? ಮಾವ, ರೆಸ್ಟೋರೆಂಟ್ ಓಪನ್ ಮಾಡ್ಬೇಕು, ಸೆಲೆಬ್ರಿಟಿ ಕೂಡ ಸಿಕ್ಕಿಲ್ಲ. ಯಾರು ಬಂದು ನನ್ನ ಚೀಫ್ ಗೆಸ್ಟ್ ಆಗಿ ಇನ್ವೈಟ್ ಮಾಡ್ತಾ ಇದಾರೆ. ಆದ್ರೆ ನಮ್ ಮನೇಲಿ ನನ್ನ ಕೆಪಾಸಿಟಿ ಬಗ್ಗೆನೇ ಯಾರೋ ಗೊತ್ತಿಲ್ಲ. ಎಷ್ಟ್ ಜನ ಫಾಲೋವರ್ಸ್ ಇದಾರೆ? ನಿನ್ನೆವರೆಗೂ 198 ಇತ್ತು.
ಇವತ್ತು ನಮ್ ಶೋರೂಮ್ ಅಲ್ಲಿ ಇರೋರಿಗೆಲ್ಲ ಹೆದರ್ಸ್ಬಿಟ್ಟಿದೀನಿ, ನಿಮ್ ಎಲ್ರು ಸಂಬಳ ಕಟ್ ಮಾಡ್ಬಿಡ್ತೀನಿ ಅಂತ. ಇವತ್ತು 2 ಹೊಸ ಸೇರ್ಪಡೆ. ಅಪ್ಪ ಮುಸ್ರೋಡೆ ಅಲ್ವಲೇ, ಸ್ಟೀಲ್ ಪಾತ್ರೆ ಸಾಮಾನು ಓನರು. ಇಂಥದಕ್ಕೆಲ್ಲೂ ಲಕ್ಷ ಮಿಲಿಯನ್ ಗಟ್ಲೆ ಫಾಲೋವರ್ಸ್ ಇದ್ರೆ ಮಾತ್ರ ಇದನ್ನ 4 ಜನ ಹೇಳೋದಕ್ಕೆ ಪ್ರಮೋಟ್ ಮಾಡಕ್ ಆಗೋದು. ಅದನ್ನಮ್ಮ ಕಾಡಿ ಬೇಡಿ ಬೆದರಿಕೆ ಹಾಕಿ ಇಬ್ಬರನ್ನ ಎಕ್ಸ್ಟ್ರಾ ಫಾಲೋ ಮಾಡಿಸ್ಕೊಂಡಿದ್ಯಾ. ನಿನ್ನ ಮಗ ನೋಡಿ ಯಾವ ಡಣಕನಕಗಳು ಬರುತ್ತೋ ಹೋಟ್ಲಿಗೆ. ಹೋಟೆಲ್ ಬೇಕಾಗಿರೋದು ಒಳ್ಳೆ ಶೆಫ್ ಜೊತೆಗೆ ಟೇಸ್ಟಿ ಅಡ್ಗೆ, ಸೆಲೆಬ್ರಿಟೀಸ್ ಅಲ್ಲ. ತಿನ್ನೋರು ಮತ್ತೆ ಮತ್ತೆ ನಮ್ ರೆಸ್ಟೋರೆಂಟಿಗೆ ಬರ್ಬೋದು, ಆದ್ರೆ ಇಲ್ಲಿ ತಿನ್ನಕ್ ಸಿಗತ್ತೆ ಅನ್ನೋದು ಗೊತ್ತಾಗ್ಬೇಕು ಅಂತಂದ್ರೆ ಪ್ರಮೋಷನ್ ಆಗ್ಲೇಬೇಕು. ಮಾವನ ಇದಾರಲ್ಲ ಶ್ರುತಿ, ಕಲ್ಮಶ ಇಲ್ದೇ ಇರೋ ಹೃದಯ, ಕಲ್ ಸಕ್ಕರೆ ತರ ಇರೋ ಮನ್ಸು, ಇಂಥವ್ರು ಬಂದ್ ಹರಿಸಿದ್ರೆ ಖಂಡಿತ ನಿನ್ ರೆಸ್ಟೋರೆಂಟ್ ಅಭಿವೃದ್ಧಿ ಆಗುತ್ತೆ. ಏನ್ ಸೊಲ್ದಿಯ ಸೊಲ್ಲಾಪುರದಮ್ಮ. ಮಂಡ್ಯ ಜಿಲ್ಲೆ ಹಾಗೆ, ಕಬ್ಬಿನ ಜಲ್ಲೆ ಹಾಗೆ, ಸ್ವೀಟೋ ನಿನ್ನ ಮಾತು ಬೇಡಪ್ಪ. ನಾನ್ ಹೋಗೋದೆಲ್ಲ ಚೆನ್ನಾಗಿರಲ್ಲ. ನಾನ್ ಬಿಡೋ, ನಮ್ ಶ್ರುತಿ ರವಿ ಎಲ್ಲೇ ಇದ್ರು ಚೆನ್ನಾಗಿರ್ಬೇಕು, ಏಳಿಗೆ ಆಗ್ಲಿ ಅಂತ ಮನಸ್ಸು ತುಂಬಿ ಇಲ್ಲಿಂದ ಹಾರೈಸ್ತೀನಿ. ಆದ್ರೆ ಸೆಲೆಬ್ರಿಟೀಸ್ ಇದ್ರೆ ಆಕೆ ಹೋಟ್ಲಿಗೆ ಒಂದು ಒಳ್ಳೆ ಪ್ರಚಾರ ಸಿಗುತ್ತೆ ಕಣ. ರವಿ ಬರಲ್ವಲ್ಲ ಮಾವ? ಯಾಕೋ ರವಿ, ಅಲ್ಲ ನೀವ್ ಹೆಂಡತಿ ಹೋಟ್ಲ್ ಓಪನ್ ಮಾಡಿದ್ರೆ ನೀನ್ ಬರಲ್ವಾ? ಮನೆಯವನಾಗಿ ನಾನು ನಿಮ್ ಹಾಗೆ ಫಂಕ್ಷನ್ ಬರ್ಬೋದು ಅಷ್ಟೇ ಅಮ್ಮ. ಅಂದ್ರೆ ನಿಮ್ ಕೈ ರುಚಿ ಎಲ್ಲರೂ ಇಷ್ಟಪಡ್ತಾರೆ. ಶ್ರುತಿ ರೆಸ್ಟೋರೆಂಟ್ ಇಂಪ್ರೂವ್ ಆಗ್ಲಿ, ನಿಮ್ ಕೈ ರುಚಿ ಎಲ್ಲರಿಗೂ ಸವಿಲಿ ಹಂಗೆ ಅವ್ರ ಜೊತೆ ಇರೋ. ಸಾರಿ ಅಪ್ಪ, ನೀನು ನನ್ನ ನಂಬಿದಾಗ ಸಡನ್ ಆಗಿ ಅವಳ ನಂಬಿಕೆ ಮೋಸ ಮಾಡಕ್ ನನ್ಗೆ ಇಷ್ಟ ಇಲ್ಲ. ಸಡನ್ ಆಗಿ ಎಲ್ ರವಿ ಅವ್ರೆ? 6-7 ತಿಂಗಳಿಂದ ಕೇಳ್ತಾನೆ ಇದಾರೆ. ತೀರಾ ಇಷ್ಟ ಬಲ್ವಂತ ಮಾಡಿಸ್ಕೋಬಾರ್ದು ರವಿ, ಯೋಚನೆ ಮಾಡಿ. ಗಂಡ ಹೆಂಡತಿ ಜೊತೆಗೆ ಇರೋದು ಒಳ್ಳೇದು ಅಂತ ನನಗೂ ಅನ್ಸ್ತಿದೆ. ಡೋಂಟ್ ಆಸ್ಕ್ ಹಿಮ್ ಮೀನಾ ಮರಿ. ಅವನ್ನ ಹೇಗ್ ಕರ್ಕೋಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ಹೇಳಿ ಮಾಡ್ಬಾರ್ದು ರವಿ, ಕರ್ಕೊಂಡಾಗ ಗೊತ್ತಾಗತ್ತೆ. ನಮ್ ರೆಸ್ಟೋರೆಂಟ್ ಪ್ರಮೋಷನ್ ಗೋಸ್ಕರ ನಾನ್ ಒಂದಷ್ಟು ಐಡಿಯಾಗಳು ಮಾಡಿದೀನಿ, ನಿಮ್ಮೆಲ್ಲ ಸಹಾಯ ಬೇಕು ನನಗೆ. ಮಾಡೋಣ. ಅಲ್ಲ ನಮ್ಮನೆ ಮಗುಗೆ ನಾವು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಹೆಂಗೆ? ಆಯ್ತು ಮೈಕಮ್ಮ, ಅದೇನೇನು ಐಡಿಯಾ ಮಾಡಿದೆಲ್ಲ ಹೇಳ್ಬಿಡು ನೋಡೋಣ. ಥ್ಯಾಂಕ್ ಯು. ಒಂದ್ ನಿಮಿಷ ಬಂದೆ. ರೀ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಅಷ್ಟರಲ್ಲಿ ಈ ಪಂಚಾಯತಿ ಆಗೋಯ್ತು. ನಮ್ಮ ಮನೇಲಿ ಇದೆಲ್ಲ ಕಾಮನ್. ಅರಳಿಕಟ್ಟೆಗಿಂತ ಜಾಸ್ತಿ ಪಂಚಾಯತಿ ನೋಡಿರೋ ನೆಲ ನಮ್ದು. ಇರ್ಲಿ, ಏನ್ ಹೇಳು. ಕನ್ಕೊಂಡ್ ಜೊತೆ ಮಾತಾಡ್ತಿದ್ದೆ. ಕೃಷಿ ಇಷ್ಟೊಂದು ಕೋಪ ಮಾಡ್ಕೊಂಡಿರೋದ್ರಿಂದ ಸೈಕಿಯಾಟ್ರಿಕ್ ಪ್ರಾಬ್ಲಮ್ ಇದೆ, ಒಂದ್ ಕೌನ್ಸಿಲಿಂಗ್ ಮಾಡ್ಸೋಣ ಅಂತ ಹೇಳ್ತಾ ಇದ್ಲು. ಅಂದ್ರೆ ಕೌನ್ಸಿಲಿಂಗು ಹಿಂಗು ತೆಂಗು ಅಂತ ಹೋದ್ರೆ ಆ ಮಗು ಮನ್ಸು ಏನೇ ಆಗ್ಬೇಡ ಪಾಪ. ಆ ಮಗು ಮನ್ಸು ಸರಿ ಹೋಗ್ಲಿ ಅಂತಾನೆ ಇದನ್ ಮಾಡ್ಸೋಣ ಅಂತ ಹೇಳ್ತಾ ಇರೋದು. ಅವ್ನಿಗೆ ಯಾವ್ದೋ ಒಂದ್ ನೋವು ತುಂಬಾ ಕಾಡ್ತಿದೆ, ಅದಕ್ಕೆ ಅವ್ನು ಇಷ್ಟೊಂದು ಕೋಪ ಮಾಡ್ಕೊಂತಿರೋದು ರೀ. ಡೇಟು ಟೈಮ್ ಲೊಕೇಶನ್ ನಾಳೆನೆ 11 ಗಂಟೆಗೆ. ಕನಕ ಕೆಲಸ ಮಾಡ್ತಾವಲ್ಲ ಅದೇ ಹಾಸ್ಪಿಟಲ್ ಅಲ್ಲಿ. ಆಲ್ರೆಡಿ ಫಿಕ್ಸ್ಡ್. ನಿಮ್ ಒಪ್ಪಿಗೆ ಒಂದೇ ಬಾಕಿ. ನೀನ್ ತೀರ್ಮಾನ ಮಾಡಿದ್ಮೇಲೆ ಅದು ನ್ಯಾಯ ಸಮ್ಮತವಾಗೇ ಇರುತ್ತೆ ಅಂತ ನಮ್ಮ ಆಂಬೋಣ. ನಡೆದು ಬಿಡ್ಲಿ ಅದನ್ನು. ನೀನ ಯಾಕೆ ಸುಮ್ನೆ ಇರಲ್ಲ? ನನ್ ಮಗನ್ ಬಗ್ಗೆ ಅವ್ಳಿಗೆ ಯಾಕೆ ಇಷ್ಟೊಂದು ಕಾಯಿಸಿ? ನನ್ನ ಸಾಯಿಸಿ ಬದುಕಿಸ್ತಾ ಇದ್ದಾನೆ ಅದೇ ವೃಕ್ಷ. ಪ್ರಾಬ್ಲಮ್ ನ ಹೇಗಪ್ಪ ಸರಿ ಮಾಡ್ಲಿ ದೇವ್ರೆ? ಹೇಳಿ, ನಾವು ಪೊಲೀಸ್ ಸ್ಟೇಷನ್ ಇಂದ ಬಂದಿದ್ದೀವಿ. ಕೃಷ್ಣ ಹುಡುಗ ಇದೇ ಸ್ಕೂಲ್ ಎಲ್ಲ ಓದಿರೋದು. ಹೌದು ಸರ್. ಯಾಕೆ? ಅಜಯ್ ಅನ್ನೋ ಹುಡುಗನ್ಗೆ ಪೆನ್ಸಿಲ್ ಇಂದ ಚುಚ್ಚಿದ್ದಾನೆ. ಆ ಹುಡುಗ ಪ್ಯಾನಿಕ್ ಅಟ್ಯಾಕ್ ಆಗಿ ಹಾಸ್ಪಿಟಲ್ ಇದ್ದಾನೆ. ಸರ್, ಅದೆಲ್ಲ ಮಕ್ಕಳ ಸಣ್ಣ ಪುಟ್ಟ ಕಿತ್ತಾಟ ಸರ್. ಅದನ್ನೆಲ್ಲ ಅವತ್ತೇ ಸರಿ ಮಾಡಿ ಎಲ್ಲ ಕ್ಲಿಯರ್ ಮಾಡಿದೀನಿ. ನಿಮ್ ಲೆವೆಲ್ ಅಲ್ಲಿ ಕ್ಲಿಯರ್ ಆಗಿರ್ಬೋದು ಸರ್, ನಮ್ ಲೆವೆಲ್ ಅಲ್ಲಿ ಅಲ್ಲ. ಆ ಹುಡುಗನಪ್ಪ ದೊಡ್ಡ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದೇನಂತ ದೊಡ್ಡ ವಿಷಯ ಅಲ್ಲ ಸರ್. ಮಗು ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಸರ್. ನಾವು ಕೂಡ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇರೋದು. ಒಬ್ಬ ಹುಡುಗ ನಾಳೆ ರೌಡಿ ಆಗೋದನ್ನ ತಡೆಬೇಕು ಅಂತಂದ್ರೆ ಅವನ ನಮ್ ಕಸ್ಟಡಿ ಕೊಡ್ಲೇಬೇಕು. ಒದ್ದಿನ ನಮ್ ಸ್ಟೈಲೇ ನಾವು ಕಲಿಸ್ತೀವಿ. ಎಲ್ರಿ ಅವನು ಇನ್ನೇನು ಆ ಹುಡುಗ ಬರೋ ಹೊತ್ತಾಗಿದೆ ಸರ್. ಓಕೆ, ಆ ಹುಡ್ಗ ಬರ್ಲಿ, ನಾವ್ ವಿಚಾರಣೆ ಮಾಡಿ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ರೋಹಿಣಿ, ಸ್ಕೂಲಿಂದ ಕಾಲ್ ಬರ್ತಿದೆ ಕಣೆ. ಸ್ಕೂಲಿಂದಲ್ಲ, ಕೃಷ್ಣ ಸೂರ್ಯ ಮೀನ ಕೌನ್ಸಿಲಿಂಗ್ ಕರ್ಕೊಂಡು ಹೋಗಿದ್ದಾರೆ. ಸೊ ಒಂದಿಷ್ಟು ಬೇಗ ಸ್ಕೂಲ್ ರೀಚ್ ಆಗಿರಲ್ಲ. ನಿನ್ಗೆ ಯಾಕೆ ಫೋನ್ ಮಾಡ್ತಿರ್ಬೋದು? ನನ್ಗೇನೆ ಗೊತ್ತು. ಸರಿ ಆಯ್ತು, ಫೋನ್ ಇತ್ತು. ಹಲೋ ಮೇಡಮ್, ಒಂದು ಅನಾಹುತ ಆಗೋಗಿದೆ. ಏನ್ ಸರ್? ನಿಮ್ ಹುಡುಗ ಅಜಯ್ ಕೈ ಚುಚ್ಚಿದ್ನಲ್ಲ, ಅದೀಗ ಪೊಲೀಸ್ ಸ್ಟೇಷನ್ ಮೆಟ್ಲೇ ಏರಿದೆ. ಸರ್, ಏನ್ ಹೇಳ್ತಿದ್ದೀರಾ? ಸರಿ ಹೋಗ್ಲಿಲ್ವಾ ವಿಷಯ? ಇಲ್ಲ ಮೇಡಮ್, ಅಜಯ್ ತಂದೆ ಹೈಲಿ ಇನ್ಫ್ಲೂಯೆನ್ಷಿಯಲ್ ಮನುಷ್ಯ ಅಂತೆ. ಡಿಪಾರ್ಟ್ಮೆಂಟ್ ಅವ್ರು ಬಂದು ಸ್ಕೂಲ್ ಅಲ್ಲಿ ಇದ್ದಾರೆ. ಬೇಗ ಬನ್ನಿ ಮೇಡಮ್. ಸರ್ ಬರ್ತೀನಿ ಸರ್. ಏನೇ ಇದು? ನಾನು ಇದನ್ನೇ ಪಡ್ಕೊಂತಾ ಇರೋದು. ಮಲ್ಲಿಗೆ ಹೂವ ತಗೊಂಡು ಮುಡಿಗೆ ಮುಟ್ಕೊಳ್ಳೋ ಅಷ್ಟೊತ್ತಿಗೆ ಅದು ಮಣ್ಣದ ಹಾವಾಗಿರುತ್ತೆ. ಏನಂತ ಪಡ್ಕೊಂಡ್ ಸರಿ ನಾನು. ಸರಿ, ನಿಂಗೆ ಹೋಗಿ ಅಜಯ್ ಅವ್ರ ಅಪ್ಪ ಅಮ್ಮನ್ ಕಾಲ್ ಇಟ್ಕೊಂಡ್ ಬೇಡ್ಕೊ. ಬೇಕಾದ್ರೆ ಹತ್ತು ಕರ್ದು ಗೋಳಾಡು. ಈ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ಕೊಡು. ಸುಮಾ, ಏನೇ ಮಾತಾಡ್ತಿದ್ಯಾ ನೀನು? ಇದನ್ ಬಿಟ್ಟು ನಮಗ್ ಬೇರೆ ದಾರಿ ಇಲ್ಲ ಅಲ್ವಾ? ನಾನ್ ಬೇರೆ ದುಬೈಲಿದ್ದೀನಿ. ಮಗನ್ ನನ್ ಕಾಪಾಡ್ಕೊಬೇಕು ಅಂದ್ರೆ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡ್ಬೇಕಲ್ವಾ ಸುಮಾ? ಸರಿ, ನಾನು ಮಾತಾಡ್ತೀನಿ ರೋಹಿಣಿ. ಅಸೆ ಅಲ್ಲಿ ಏನ್ ಪರಿಸ್ಥಿತಿ ಅನ್ನೋದು ನನ್ಗೂ ಗೊತ್ತಿಲ್ಲ. ಸರಿ, ನಾನು ಇಲ್ಲೇ ಹೇಳ್ಕೊಂತೀನಿ. ನಿನ್ ಸ್ಕೂಲ್ ಹತ್ರ ಹೋಗಿ ನನಗ್ ಫೋನ್ ಮಾಡು. ಅಣ್ಣ ಗಾಡಿ ನಿಲ್ಸಿ. ಸುಮಾ ಪ್ಲೀಸ್ ಕಡೆ, ಹೇಗಾದ್ರೂ ಮಾಡಿ ನಂಗೆ ಹೆಲ್ಪ್ ಮಾಡು. ಸರಿ, ನಾನ್ ಟ್ರೈ ಮಾಡ್ತೀನಿ. ಅಣ್ಣ ಸ್ಕೂಲ್ ಕಡೆ ನಡೀನಿ. ಯಾ ಕೃಷ್ಣ ಪರಮಾತ್ಮ, ನೀನೀಗ ಬರೀ ಪ್ರಿನ್ಸ್ ಆಗ್ಬೇಕು ಕಣ್ವಾ. ಆಕ್ಷನ್ ಪ್ರಿನ್ಸ್ ನಿನ್ ದೊಡ್ಡವನಾದ್ಮೇಲೆ ಆಗೋ. ನೋಡಯ್ಯ, ನಿನ್ನ ಸ್ಕೂಲ್ ಸೇರ್ಸಿರೋದು ಓದಿ ದಬಾಕ್ಲಿ ಅಂತ, ಸಿಕ್ದವ್ರನ್ನೆಲ್ಲ ದಬಾಕ್ಸ್ಬಿಡ್ಲಿ ಅಂತ. ಕ್ರೀಶ್,
ಚೆನ್ನಾಗ್ ಓದ್ಬೇಕು, ಅದೊಂದೇ ಕಣೋ, ಏನೆಲ್ಲ ದೊಡ್ಡ ಮನುಷ್ಯನಾಗ್ ಮಾಡೋದು. ಆಟ ಆಡ್ಕೊಳ್ಳೋ ವಯಸ್ಸಲ್ಲೇ ಆಡ್ಕೊಂಡು ನಗೋರ್ ಬಗ್ಗೆ ಎಲ್ಲ ಕೇರ್ ಮಾಡ್ಬಾರ್ದು ಕಣ್ಲ. ಬಗ್ಗಿ ಮಗ್ಗಿ ಕಲಿಬೇಕು, ಎದ್ದು ABCD ಕಲಿಬೇಕು. ಅಪ್ನೆ ಹೃದಯಕ್ಕೂ ಕಿವಿ ಇರುತ್ತೆ ಕಣ್ಲ, ಅದಕ್ಕೆ ಹತ್ತಿ ಇಟ್ಕೊಂಡು ಓಡಾಡೋ ಕಲೆ ಗೊತ್ತಿರ್ಬೇಕು ಅಷ್ಟೇ. ದೊಡ್ಡ ದೊಡ್ಡ ಮಾತನ್ನ ನಿನ್ಗೆ ಅರ್ಥ ಆಗೋದಿಲ್ಲ, ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಕೇಳಿಸ್ಕ. ಆ ಅಜಯ್ ಬಂದು ಅವ್ನು ಏನೇ ಮಾತಾಡ್ಲಿ ಸಣ್ಣದಾಗಿ ಸ್ಮೈಲ್ ಮಾಡು. ನನಗಲ್ಲ ಇದು ಹೇಳ್ತಾ ಇರೋದು ಅಂತ ಸೈಲೆಂಟ್ ಆಗ್ಬಿಡು. ನೋಡು ಕ್ರಿಶ್, 1-2 ಸಲ ಬಂದು ಅವ್ನ್ ಚುಡಾಯಿಸ್ಬೋದು, ಆಮೇಲೆ ಅವನೇ ಸುಮ್ನೆ ಆಗ್ಬಿಡ್ತಾನೆ. ಅದು ಆಗ್ಲಿಲ್ವಾ, ಹೋಗಿ ನಿಮ್ ಮಿಸ್ ಕೇಳು, ಅವ್ರು ಬಂದ್ಬಿಟ್ಟೆಲ್ಲ ಸಾಲ್ವ್ ಮಾಡ್ತಾರೆ. ಏ ಕ್ರಿಶ್, ಮತ್ತೆ ಹೊಡ್ದಾಡ್ತೀಯಾ? ಮತ್ತೆ ನಾಳೆ ಅಜ್ಜಿಗೆ ಪಾಕಿಸ್ತಾನ ಫ್ರೆಂಡ್ ಮಾಡ್ಕೊತೀನಿ, ಅವ್ನೇನೇನ್ರೆ ಕೋಪ ಮಾಡ್ಕೊಳ್ಳಲ್ಲ. ಭಕ್ತ ಪ್ರಹ್ಲಾದ್ ಅಂತ ಆಗ್ಬಿಟ್ಟೆ ಕಣ ನೀನು, ಅಲ್ವಲೇ? ನೀನು ಮೊದ್ಲೇ ಈ ಕೆಲಸ ಮಾಡ್ಬಿಟ್ಟಿದ್ರೆ ಅವ್ನ ಕೈಯೂ ಡ್ಯಾಮೇಜ್ ಆಗ್ತಾ ಇರ್ಲಿಲ್ಲ, ನೀನು ಸ್ಕೂಲ್ ಬಿಟ್ಟು ಅಪೀಟ್ ಆಗೋ ಅವಶ್ಯಕತೆ ಇರ್ತಾ ಇರ್ಲಿಲ್ಲ. ಸರಿ, ಆ ಪ್ರಾಬ್ಲಮ್ ಬಂದಿದ್ದಕ್ಕೆ ತಾನೇ ಇವ್ನ್ ಬದ್ಲಾಗಿದ್ದು. ಒಟ್ಟು ಕಂದಮ್ಮ, ಅವ್ನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋ, ನಗ್ನಗ್ತಾ ಇದ್ಬಿಡು. ನಾನೊಂದ್ಸರಿ ಹೋಗ್ಬಿಟ್ಟು ನಿಮ್ ಸ್ಕೂಲ್ ಅವ್ರ ಹತ್ರ ಮಾತಾಡಿ ಆ ಹುಡುಗಂಗೆ ಬುದ್ಧಿ ಹೇಳಕ್ ಹೇಳ್ತೀನಿ. ಬಿನಮ್ಮ, ಏನ್ರಿ? ಆ ಪ್ರಿನ್ಸಿಪಾಲ್ಗೆ ನಮ್ ನಂಬರ್ ಕೊಟ್ಟಿದೀವಲ್ಲ, ಏನಾದ್ರು ಇದ್ರೆ ಫೋನ್ ಮಾಡಕ್ ಹೇಳ. ಸರಿ ಆಯ್ತು. ಸರಿ ಆಯ್ತು. ಕೃಷ್ಣ, ಈ ಜಾಮ್ ಬನ್ನ ಗುಲ್ಕಂಡ್ ಬನ್ನ ಏನಾದ್ರು ತಿಂತೇನಾ? ಸರಿ ಆಯ್ತಪ್ಪ, ಏನಾದ್ರು ಬೇಕು ಅಂದ್ರೆ ನನಗೊಂದು ಫೋನ್ ಮಾಡು, ಆಯ್ತಾ? ಲೇ, ನಿಮ್ ಅಮ್ಮನ ನಂಬರ್ ಏನಾದ್ರು ಕೊಟ್ಟಿದ್ದೀನಪ್ಪ ಸ್ಕೂಲ್ಗೆ? ಲೇ, ಅವರು ನಿಮ್ ತಾಯಿ ಫೋನ್ ಮಾಡ್ತಾರಂತಲ್ಲೋ. ಒಳ್ಳೆ ತಯಾರಿಗಳಾಗೋಗಿದ್ಯಪ್ಪ, ಏನೇ ಮಾಡಿದ್ರೆ ಅದೊಂದು ಸೀಕ್ರೆಟ್ ಬಿಟ್ಕೊಡ್ತಲ್ಲ ಯಾರು. ಓಜಿ, ಇವ್ನ್ಗೇನು ಗೊತ್ತಿಲ್ಲ ಅನ್ಸುತ್ತೆ, ಯಾಕೆ ಇವ್ನ ಹತ್ರ ಏನೇನೋ ಮಾತಾಡ್ತೀರಾ ಬಿಡಿ. ಇವಾಗ ಏನು ಮಾತಾಡಲ್ಲ, ಇವ್ರ ಅಮ್ಮ ಸಿಗ್ಲಿ, ನೀವೇನು ಟಮ್ಮಿನ ಮಮ್ಮಿನ ಅಂತ ಊದು ತುಂಬಿಸಿ ಕೊರಿಯರ್ ಮಾಡ್ಬಿಡ್ತೀನಿ ದುಬೈಕ. ಕ್ರೀಶ್, ಅಂಕಲ್ ಮಾತಿಗೆ ನೀನ್ ತಲೆ ಕೆಡ್ಸ್ಕೋಬೇಡ, ಸುಮ್ನೆ ಇದ್ರಿ ನೀವು. ಬಾ ಹೊರಡನ್, ಏನ್ ಮಾತಾಡ್ಬೇಕಂತ ಗೊತ್ತಾಗತ್ತ. ಸರ್ ಬಂದ್ರಾ? ನಿಮ್ಗೋಸ್ಕರ ವೇಟ್ ಮಾಡ್ತಾ ಇದೆ, ಬನ್ನಿ. ಯಾಕೆ ದೇವ್ರು, ಬನ್ನಿ ಒಂದ್ ಸ್ವಲ್ಪ ಮಾತಾಡ್ಬೇಕು. ಕ್ರೀಶ್, ಏನಿಲ್ಲ ನೀನ್ ಏನ್ ಹೇಳಿ ಸರ್? ನಿಮ್ ಹುಡುಗ ಅಜಯ್ ಹೊಡೆದಿದ್ನಲ್ವಾ, ಅವ್ರಪ್ಪ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಡಿಪಾರ್ಟ್ಮೆಂಟ್ ಇಂದ 2 ಪೊಲೀಸ್ ಆಫೀಸರ್ಸ್ ಬಂದು ವೇಟ್ ಮಾಡ್ತಾ ಇದ್ದಾರೆ. ರಿಮಾಂಡ್ ಹೋಮ್ ಆಗ್ತಾರಂತೆ ಸರ್. ಕೃಷ್ಣ, ಸರ್ ಅದೆಲ್ಲ ಆಗ್ಬಾರ್ದು ಸರ್. ಸರ್ ಅಜಯ್ ಅವರಪ್ಪ ಬಂದಿದ್ದಾರೆ ಸರ್. ಸರ್ ಅವ್ರು ಎಲ್ಲಿದ್ದಾರೆ ಹೇಳಿ ಸರ್, ಅವ್ರ ಹತ್ರ ಹೋಗಿ ಅವ್ರು ಕಾಲ್ ಇಟ್ಕೊಂಡು ಗೋಳಾಡ್ಬಿಡ್ತೀನಿ ಸರ್. ಸರ್ ಕ್ರಿಸ್ ಜೀವನ ಹಾಳಾಗ್ಬಿಡುತ್ತೆ ಸರ್, ಹಂಗೆಲ್ಲ ಆಗ್ಬಾರ್ದು ಸರ್. ಅವ್ನ ತಂದೆ ತಾಯಿ ಬಂದಿಲ್ಲ, ಪೊಲೀಸ್ ಮಾತ್ರ ಬಂದಿದ್ದಾರೆ. ಹೌದಾ? ನೀನ್ ಇವಾಗಲೇ ಕೃಷ್ಣ ಕರ್ಕೊಂಡು ಮನೆ ಕೊಟ್ಕೊಂಬ. ಹೋಗು ಹೋಗು. ಕೃಷ್ಣ ಅವ್ರ ಮುಂದೆ ನಿಲ್ಸೋಣ, ನಾ ಡೇಟೆಲ್ಲ ಹೇಳೋಣ, ಅವ್ರ ಕಡೆದು ಇದೆ ಅಲ್ವಾ? ಕೆಟ್ಟ ಹಣೆ ಬರಕ್ಕೆ ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ನಿರ್ಧಾರ ಮಾಡೋ ಶಕ್ತಿ ಇರೋದಿಲ್ಲ ಕಣೆ. ಕೃಷು ಅವ್ನ್ ನಂತರ ಹೋಗ್ತಾನೆ ಕಣೆ. ಸ್ಟೇಷನ್, ರಿಮೈಂಡ್ ಹೋಮು, ನೋವು, ಕಣ್ಣೀರು, ಹತಾಶೆ ಅವನ ಜೀವನನ ಕಾಡಗತ್ಲೆ ಮಾಡಾಕ್ ಬಿಡುತ್ತೆ. ಅವನನ್ನ ಕಾಡ್ ಮೃಗತ್ತರ ಮಾಡಾಕ್ ಬಿಡುತ್ತೆ. ಅಕ್ಷರಗಳ ಬೆಳಕಲ್ಲಿ ಪ್ರಜ್ವಲಿಸಬೇಕಾಗಿರೋ ಅವನು ಕತ್ಲೆ ಕೂತ್ರದಲ್ಲಿ ಕರಗು. ನಾನು ಪೊಲೀಸ್ ಹತ್ರ ಮಾತಾಡ್ತೀನಿ, ನೀನ್ ಸುಮ್ನೆ ನಾನು ಹೇಳಿದ್ ಕೇಳುವಾಗಮ್ಮ, ನೀನು ಹೋಗ್ ಸುಮ್ನೆ ನೀನು. ಕ್ರಿಶ್, ಇವತ್ತು ಸ್ಕೂಲ್ ಇಲ್ಲ, ನಿನ್ಗೆ ರಜೆ, ಬಾ ಹೋಗೋಣ. ಆಮೇಲೆ ಹೇಳ್ತೀನಿ, ಬಾಕಂದ ಬನ್ನಿ ಸರ್, ಹೋಗ್ ಮಾತಾಡೋಣ ಬನ್ನಿ. ಬನ್ನಿ. ಪೊಲೀಸ್ ಬಂದಿದ್ದಾರಾ? ನನ್ಗೂ ಫೋನ್ ಬಂದಿತ್ತು. ಏನ್ ಮಾಡ್ಬೇಕು ಅಂತಿದ್ದೀರಾ? ಅವ್ರು ಪೊಲೀಸ್ ಜೊತೆ ಮಾತಾಡ್ತೀವಿ ಅಂತ ಹೋಗಿದ್ದಾರೆ. ಕೃಷಿ ಇರೋದ್ ಬೇಡ ಅಂದ್ರು. ನಾನ್ ಆಮೇಲೆ ಹೇಳ್ತೀನಿ, ಸುಮ್ನಿರು ಕಂದ. ಈ ಟೈಮಲ್ಲಿ ಇವನು ನಮ್ಮನೇಲಿ ಇರೋದು ಒಳ್ಳೇದು. ಇವ್ರ ಅಮ್ಮ ಕೇಳಿದ್ರೆ ಉತ್ತರ ಕೊಡ್ಬೇಕಾಗಿರೋದು ನಾನು. ಪ್ಲೀಸ್ ನಮ್ಮನೆ ಕರ್ಕೊಂಡು ಹೋಗೋಣ ಬನ್ನಿ. ಸರಿ ಕ್ರಿಶ್, ಬಾ ಹೋಗೋಣ. ಅಣ್ಣ ಸರ್ ಪ್ಲೀಸ್ ಸರ್, ಪ್ಲೀಸ್ ಸರ್. ಸರ್ ದಯವಿಟ್ಟು ನಿಮ್ ಕೈ ಮುಗಿತೀನಿ ಸರ್. ಸರ್ ಮಕ್ಳು ಅಂದ್ರೆ ಈ ಸಣ್ಣ ಪುಟ್ಟ ಕಿತ್ತಾಟ ಎಲ್ಲ ಇದ್ದೇ ಇರುತ್ತೆ ಸರ್. ತಾಯಿ ಪ್ರೀತಿಯಿಂದ ದೂರ ಆಗಿರೋ ಕೃಷ್ ಹತ್ರ ಆ ಹುಡುಗ ಪದೇ ಪದೇ ನಿನಗ್ ತಾಯಿ ಇಲ್ಲ, ನಿನಗ್ ತಾಯಿ ಇಲ್ಲ ಅಂತ ಹೇಳಿದಾನೆ. ಆ ಕಾರಣಕ್ಕೆ ಸರ್ ಕೃಷ್ ಆ ರೀತಿ ನಡ್ಕೊಂಡಿದ್ದು ಸರ್. ಅವ್ನು ತುಂಬಾ ಒಳ್ಳೆ ಹುಡುಗ ಸರ್, ಅವ್ನ ಈ ರೀತಿ ಮಾಡೋನಲ್ಲ ಸರ್ ಅವನು. ಸರ್ ನಾನು ಅವ್ನು ಬುದ್ಧಿ ಹೇಳ್ತೀನಿ ಸರ್. ನೋಡಿ ಸರ್, ನೀವ್ ಹೇಳ್ತಿರೋದೆಲ್ಲ ಕೇಳ್ತಿದ್ರೆ ನಮಗೂ ಅಯ್ಯೋ ಅಂತ ಅನ್ಸುತ್ತೆ. ನಾವಿಲ್ಲಿಗೆ ಹೈಯರ್ ಆಫೀಸರ್ ಆರ್ಡರ್ ಮೇಲೆ ಬಂದಿರೋದು ಸರ್. ನೀವು ಅವ್ನ ಕರ್ಕೊಂಡು ಹೋಗ್ಬಿಟ್ರೆ ಅವ್ನ ಜೀವನ ಹಾಳಾಗೋಗುತ್ತೆ ಸರ್. ಸರ್ ಸ್ಮಶಾನ ಸೇರಿದ ಹೂ ಮತ್ತೆ ದೇವಸ್ಥಾನದ ಹತ್ರ ಬರಲ್ಲ ಸರ್. ಒಂದು ಸರಿ ಆ ಪಾಪ ಕುಪದಲ್ಲಿ ಬಿದ್ದ ಪಾಪಿಗಳು ಪುಣ್ಯವಂತರಾಗಕ್ ಸಾಧ್ಯನೇ ಇಲ್ಲ ಸರ್. ಸರ್ ನಿಮ್ಗೆ ಕೈ ಮುಗಿದು ಬೇಡ್ಕೋತಾ ಇದೀನಿ, ಅರಳಿ ನಲಿಬೇಕಾಗಿರೋ ಹೂವನ್ನ ಕ್ಯೂಟಿ ಸುಟ್ಟಾಕ್ಬಿಡಿ ಸರ್. ನೋಡಿ, ಈ ವಿಷಯ ನಮ್ ಕೈ ಮೀರಿ ಎಲ್ಲೋ ಹೋಗ್ಬಿಟ್ಟಿದೆ. ಆ ಹುಡುಗನ್ ತಂದೆ ಕೃಷ್ಣ ರಿಮೈಂಡ್ ಹೋಮ್ಗೆ ಸೇರಿಸಲೇಬೇಕು, ಅವನಿಗೆ ಪನಿಷ್ಮೆಂಟ್ ಆಗ್ಲೇಬೇಕು ಅಂತ ತುಂಬಾ ಪ್ರೆಸರ್ ಮಾಡ್ತಾ ಇದಾರೆ ಸರ್. ಅವ್ರಿಗೆ ವಿಷಯ ಎಲ್ಲ ಅರ್ಥ ಮಾಡಿಸಿ ಕೃಷ್ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ ನ ವಾಪಸ್ ತಗೊಳಂಗ್ ಮಾಡಿಸ್ತೀನಿ ಸರ್. ಸರ್ ನನ್ ಸ್ವಲ್ಪ ಟೈಮ್ ಕೊಡಿ ಸರ್ ಪ್ಲೀಸ್ ಸರ್. ನೀವೇನ್ ಹೇಳ್ತೀರಾ ಸರ್? ಕೃಷ್ ತುಂಬಾ ಚೆನ್ನಾಗಿ ಓದೋ ಹುಡುಗ, ಅವ್ನ ಫ್ಯೂಚರ್ ಸ್ಪಾಯ್ಲ್ ಆಗ್ಬಾರ್ದು. ಇವ್ರು ಅಜಯ್ ತಂದೆ ಅಂತ ಮಾತಾಡ್ತೀನಿ ಅಂತ ಹೇಳ್ತಾ ಇದಾರೆ.
ಒಂದ್ ಚಾನ್ಸ್ ಕೊಡಿ ಸರ್. ಓಕೆ, ಇವತ್ತೊಂದಿನ ಆ ಹುಡುಗ ಸ್ಕೂಲಿಗೆ ಬಂದಿಲ್ಲ ಅಂತ ಹೇಳಿ ಹೇಗೋ ಮ್ಯಾನೇಜ್ ಮಾಡ್ತೀವಿ. ಅಷ್ಟರಲ್ಲಿ ನೀವು ಅಜಯ್ ತಂದೆ ಜೊತೆ ಮಾತಾಡಿ ಕಂಪ್ಲೇಂಟ್ ವಾಪಸ್ ತಗೊಳಕ್ ಮಾಡ್ಬೇಕು. ಆಗ್ ಮಾಡಿದ್ರೆ ಮತ್ತೆ ನಾವಿಲ್ಲಿಗೆ ಬರಲ್ಲ. ಆಯ್ತು ಸರ್, ಆಯ್ತು ಸರ್, ನಾನು ಹಂಗ್ ಮಾಡ್ತೀನಿ. ಟೈಮ್ ಕೇಳಿ ಒಳ್ಳೆ ಕೆಲಸ ಮಾಡಿದ್ರಿ ಸೂರ್ಯ ಅವರೇ. ಸರ್, ಆ ಅಜಯ್ ಹುಡುಗನ್ ಮನೆ ಅಡ್ರೆಸ್ ಈಗಲೇ ಕೊಡ್ತೀನಿ. ಇಷ್ಟ್ ಚಿಕ್ಕ ವಯಸ್ಸಿಗೆ ಕೃಷ್ಣಗೆ ಇಷ್ಟೊಂದು ತೊಂದರೆ ಕೊಡ್ತಿದ್ಯಲ್ಲಪ್ಪ. ನನ್ನ ಹೇಗಾದ್ರೂ ಈ ಸಮಸ್ಯೆಯಿಂದ ನೀನೇ ಕಾಪಾಡ್ಬೇಕು. ಹಲೋ, ನಾನೇ ನಿಮ್ಗೆ ಫೋನ್ ಮಾಡ್ಬೇಕು ಅಂತ ಅನ್ಕೊಂತಿದ್ದೆ. ಕುಲ್ ಏನಾಯ್ತು? ಮೀನಾ, ವಿಷಯ ಸ್ವಲ್ಪ ಸೀರಿಯಸ್ ಆಗಿದೆ ಕಣೆ. ನೀನ್ ಈಗಲೇ ಹೊರಟು ಕಾರ್ ಶೂಟ್ ಹತ್ರ ಬಾ. ಏನ್ರಿ ಹೇಳ್ತಿದ್ದೀರಾ? ನಂಗೆ ತುಂಬಾ ಭಯ ಆಗ್ತಿದೆ. ಲೇ, ಕೃಷು ಹೊಡೆದಿರೋ ಹುಡುಗನ್ ತಂದೆ ಬಹಳ ದೊಡ್ಡ ವ್ಯಕ್ತಿ ಅಂತ ಕಣೆ. ಅವ್ರೇನಾದ್ರೂ ಕಂಪ್ಲೇಂಟ್ ವಾಪಸ್ ತಗೊಳದೆ ಹೋದ್ರೆ ಅವ್ನಿಗೆ ತುಂಬಾ ಅಪಾಯ ಇದೆ. ಮಕ್ಳು ಗಲಾಟೆ ಎಲ್ಲ ಸ್ಟೇಷನ್ ವರ್ಗು ತಗೊಂಡು ಹೋಗಿದಾರಲ್ಲ. ಅದಕ್ಕೆ ಹೇಳ್ತಾ ಇರೋದು, ನಮ್ಮ ಹತ್ರ ಟೈಮ್ ಇಲ್ಲ. ನೀವ್ ಇವಾಗ್ಲೇ ಹೊರಟು ಬೇಗ ಬಾಮ್ಮ ಇಲ್ಲಿಗೆ. ಸರಿ ಆಯ್ತು, ಬರ್ತೀವಿ. ಇವ್ರ ಅಜಯ್ ಅವರಪ್ಪ ಕೃಷ್ಣ ಮೇಲೆ ಕೇಸ್ ಫೈಲ್ ಮಾಡಿದಾರಂತೆ. ಅವ್ರು ಏನಾದ್ರು ಕೇಸ್ ನ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ರಿಮ್ಯಾಂಡ್ ಹೋಮ್ಗೆ ಹಾಕ್ಬಿಡ್ತಾರೆ. ಅಯ್ಯೋ, ನಾವ್ ಅವ್ರ ಹತ್ರ ಹೋಗಿ ಮಾತಾಡ್ಕೊಂಡ್ ಬರ್ತೀವಿ. ಅಲ್ಲಿವರೆಗೂ ಕೃಷ್ಣ ಸ್ವಲ್ಪ ಹುಷಾರಾಗಿ ನೋಡ್ಕೊಂತೀರಾ? ಸರಿ, ನಾನ್ ನೋಡ್ಕೋತೀನಿ, ಹೋಗ್ ಬನ್ನಿ. ಸರಿ ಆಯ್ತು. ನಮಸ್ಕಾರ.